ಸ್ಟಾರ್ ಹೋಟೆಲ್ಗಳಲ್ಲಿ ಯಾರೆಲ್ಲ ಊಟ ಮಾಡ್ತಿರೋ ಅವರು ನೋಡ್ಲೇಬೇಕಾದಂತಹ ಸುದ್ದಿ ಇದು. ಯಾಕಂತಂದ್ರೆ ಊಟ ಮಾಡುವ ಮುನ್ನ ಎಚ್ಚರ ವಹಿಸಲೇಬೇಕು. ಈ ವಿಡಿಯೋವನ್ನ ನೋಡಿದ್ರೆ ನೀವು ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀರ. ಪ್ರತಿಷ್ಠಿತ ಹೋಟೆಲ್ನಲ್ಲಿ ಊಟ ಮಾಡುವಾಗ ಸಿಕ್ತು ಜಿರಳೆ. ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮಾಡುವ ಮುನ್ನ ಎಚ್ಚರ. ಈ ವಿಡಿಯೋ ನೋಡಿದ್ರೆ ಊಟ ಮಾಡೋದನ್ನೇ ಬಿಟ್ಬಿಡ್ತೀರಾ. ಅದು ಕೂಡ ಪ್ರತಿಷ್ಠಿತ ಹೋಟೆಲ್. ಆ ಹೋಟೆಲ್ನಲ್ಲಿ ಊಟ ಮಾಡುವಾಗ ಜಿರಳೆ ಸಿಕ್ಕಿದೆ. ಆ ಹೋಟೆಲ್ ಯಾವುದು? ಎಸ್, ಕ್ಯಾಪಿಟಲ್ ಹೋಟೆಲ್ನ ಊಟದಲ್ಲಿ ಪತ್ತೆಯಾಯಿತು ಜಿರಳೆ. ರಾಜಭವನದ ರಸ್ತೆಯಲ್ಲಿರುವ ದಿ ಕ್ಯಾಪಿಟಲ್ ಹೋಟೆಲ್ ಊಟದಲ್ಲಿ ಜಿರಳೆ ಕಂಡು ವಕೀಲೆ ಬೆಚ್ಚಿಬಿದ್ರು. ಜಿರಳೆ ಒಂದು ಕಡೆ ಆದರೆ ಕಿಚನ್ನ ದೃಶ್ಯ ನೋಡಿ ಮತ್ತೆ ಗಾಬರಿಗೊಳಗಾಗ್ತಾರೆ. ಪಾತ್ರೆ ತೊಳೆಯದೆ ಗಬ್ಬು ನಾರ್ತಾ ಇರುವ ಕಿಚನ್ ಅಂತ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಊಟದಲ್ಲಿ ಜಿರಳೆ ಸಿಕ್ಕಿದೆ. ವಕೀಲೆಯೊಬ್ಬರು ಊಟ ಮಾಡ್ತಾ ಇರ್ತಾರೆ. ಆಗ ಜಿರಳೆಯನ್ನ ಕಂಡು ಅವರು ಗಾಬರಿ ಆಗ್ತಾರೆ. ಸ್ಟಾರ್ ಹೋಟೆಲ್ನಲ್ಲೂ ಕೂಡ ಈ ರೀತಿನಾ ಅಂತ ಒಂದು ಕ್ಷಣ ದಂಗಾಗ್ತಾರೆ. ವೀಣಾ, ಸ್ಟಾರ್ ಹೋಟೆಲ್ ಅಂದಾಗ ಆರಾಮ್ಸೆ ಊಟ ಮಾಡ್ತಾರೆ. ಬಹಳ ಕ್ಲೀನ್ ಆಗಿರುತ್ತೆ, ಸ್ವಚ್ಛತೆಯನ್ನ ಮೇಂಟೈನ್ ಮಾಡಿರ್ತಾರಂತೆ. ಎಷ್ಟೋ ಜನ ಅಯ್ಯೋ ರೋಡ್ ಸೈಡು ಅಂತ ಅಂದ್ರೆ ಅಲ್ಲಿ ಏನ್ ಸ್ವಚ್ಛತೆ ಮೇಂಟೈನ್ ಮಾಡಿರೋದಿಲ್ಲ, ಕ್ಲೆನ್ಲಿನೆಸ್ ಇರೋದಿಲ್ಲ ಅನ್ನೋ ಕಂಪ್ಲೇಂಟ್ ಮಾಡ್ತಾರೆ. ಹೌದು, ಆದ್ರೆ ಸ್ಟಾರ್ ಹೋಟೆಲ್ ಅಂತ ಅಂದ್ರೆ ನಿರಾತಂಕವಾಗಿ ಬಂದು ಊಟ ಮಾಡ್ತಾರೆ. ಬಹಳ ಸ್ವಚ್ಛವಾಗಿರುತ್ತೆ, ಹೈಜೀನ್ ಆಗಿರುತ್ತೆ ಅಂತ. ಆದ್ರೆ ಅದರ ರಿಯಾಲಿಟಿ ಗೊತ್ತಾದ್ರೆ ನೀವು ಸ್ಟಾರ್ ಹೋಟೆಲ್ ಕಡೆ ಮುಖ ಮಾಡೋದಿಲ್ಲ. ಹೊರಗಡೆಯಿಂದ ತಳಕು ಬಳಕಿರುತ್ತೆ, ಆದ್ರೆ ಒಳಗಡೆ ಕಂಪ್ಲೀಟ್ ಹುಳುಕಿರುತ್ತೆ. ಕ್ಯಾಪಿಟಲ್ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದಂತಹ ವಕೀಲೆ ಶೀಲಾ ಪನೀರ್ ಗ್ರೇವಿ ಹಾಗೂ ರೋಟಿ ಆರ್ಡರ್ ಮಾಡಿರ್ತಾರೆ. ಒಂದೆರಡು ತುತ್ತು ತಿಂತಾ ಇದ್ದಂತೆ ಪನೀರ್ ಗ್ರೇವಿಯಲ್ಲಿ ಜಿರಳೆ ಪತ್ತೆ ಆಗುತ್ತೆ. ಜಿರಳೆ ಕಂಡು ಹೋಟೆಲ್ ಸಿಬ್ಬಂದಿಗೆ ವಕೀಲೆ ತರಾಟೆಗೆ ತೆಗೆದುಕೋತಾರೆ. ಆ ಸಂದರ್ಭದಲ್ಲಿ ಉಡಾಫೆ ಉತ್ತರ ಕೊಡ್ತಾರೆ ಹೋಟೆಲ್ನ ಸಿಬ್ಬಂದಿ. ಬೇರೆ ಊಟ ಕೊಡ್ತೀವಿ ಅಂತ ಕೇಳ್ತಾರೆ ಹೋಟೆಲ್ನ ಸಿಬ್ಬಂದಿ. ಆದ್ರೆ ಸಿಟ್ಟಿಗೆ ಹೇಳ್ತಾರೆ ವಕೀಲೆ ಶೀಲಾ. ಕಿಚನ್ಗೆ ನುಗ್ಗಿ ವಿಡಿಯೋವನ್ನ ಚಿತ್ರೀಕರಿಸಿದ್ದಾರೆ ವಕೀಲೆ ಶೀಲಾ. ಹಾಗಾದ್ರೆ ಕಿಚನ್ ಹೇಗಿದೆ ನೋಡೋಣ ಅಂತ ಏಕಾಏಕಿ ಕಿಚನ್ ನುಗ್ಗುತ್ತಾರೆ. ಆ ಕಿಚನ್ನ ಅವಸ್ಥೆ ನೋಡಿ ಶಾಕ್ ಆಗ್ತಾರೆ ವಕೀಲೆ ಶೀಲಾ. ಘಟನೆ ಸಂಬಂಧ ಸ್ಥಳದಿಂದಲೇ ಫುಡ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡ್ತಾರೆ. ಕರೆ ಸ್ವೀಕರಿಸಿದಂತಹ ಫುಡ್ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯದ ಮಾತುಗಳನ್ನಾಡ್ತಾರೆ. ಫುಡ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯರಿಂದ ನಿರ್ಲಕ್ಷ್ಯದ ಮಾತು, ನಾಳೆ ಬಂದು ಪರಿಶೀಲನೆ ಮಾಡ್ತೀನಿ ಅಂತ ಉಡಾಫೆ ಉತ್ತರವನ್ನ ಕೊಡ್ತಾರೆ. ಈಗ ಈ ಘಟನೆ ಸಂಬಂಧ ವಕೀಲೆ ವಿಧಾನಸೌಧ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಸಾವಿರಾರು ರೂಪಾಯಿ ಕೊಟ್ಟು ಊಟ ಮಾಡ್ತಿರ್ತಾರೆ. ಆದ್ರೆ ಅಲ್ಲಿ ಈ ತರದ ಅವಾಂತರಗಳಾದ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಹಲೋ ಹಲೋ, ಹಾ ಸರ್, ಶೀಲಾ ದೀಪಕ್ ಅಡ್ವೊಕೇಟ್ ಮಾತಾಡ್ತಿದ್ದೀನಿ. ಹೇಳಿ ಮೇಡಮ್. ಹೇಳಿ ಅದೇ ಅವಾಗಲೇ ಕಾಲ್ ಮಾಡಿದ್ನಲ್ಲ, ಕ್ಯಾಪಿಟಲ್ ಹೋಟೆಲ್. ಹೇಳಿ ಮೇಡಮ್. ಸೊ ಇವಾಗ ಎಷ್ಟೊತ್ತಾಗುತ್ತೆ ಸರ್ ನೀವು ಬರಕ್ಕೆ? ನಾನು ಇರ್ತದ ಟ್ರಾಫಿಕ್, ಈಗ ಬಿಡ್ತಾ ಇದೀನಿ ಮನೆ. ಓಕೆ, ನೋಡಿ ಮೇಡಮ್, 2 hours ಆಗ್ಬೋದು. ಬೇಕಾದ್ರೆ ನಿಮ್ಗೆ ಫೋನ್ ಮಾಡ್ತೀನಿ. ಇಲ್ಲ ಒಂದು ಕೆಲಸ ಮಾಡಿ ಮೇಡಮ್. ಹಾ, ಏನ್ ಗೊತ್ತಾ, ಪರ್ಚೇಸರ್ ಮೇ ಹ್ಯಾವ್ ಸೆಂಡ್ ದಿ ಲ್ಯಾಬ್ ಅನಲೈಸಿಸ್ ಅಂತಿದೆ ನಮ್ಮ ಆಕ್ಟ್ ಅಲ್ಲಿ. ನೀವು ಕಳಿಸ್ಕೊಡ್ಬೋದು, ಕಾನೂನು ಪ್ರಕಾರ ನೀವು ಕೇಸ್ ಹಾಕ್ಬೋದು ಅವ್ರ ಮೇಲೆ. ಅಲ್ಲ, ನಾನು ಕೇಸ್ ಹಾಕಕ್ಕೆ ನಿಮ್ಗೆ ಫೋನ್ ಮಾಡಿದ್ದು. ಕಂಪ್ಲೇಂಟ್ ಕೂಡ ಡ್ರಾಫ್ಟ್ ಮಾಡಿ ಕೊಡ್ತೀನಿ. ಬಟ್ ರೈಟ್ ನೌ ಐ ಆಮ್ ಇನ್ ದ ಸ್ಪಾಟ್. ಆಯ್ತಾ? ನೀವು ನೋಡಿ, ನಾನು ಅವ್ನಿಗೆ ಎಷ್ಟು ಹೇಳಿದ್ರು ಆ ಪ್ಲೇಟ್ ಅನ್ನು ವಾಶ್ ಮಾಡಿದೀನಿ ಅಂತ ಹೇಳ್ತಾ ಇದ್ದಾನೆ. ಅಂಡ್ ಕಿಚನ್ ಕ್ಲೀನ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಆಲ್ರೆಡಿ ಅರ್ಧ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ಫೋನ್ ಕೊಡಿ ಆಯ್ತಾ? ಫೋನ್ ಕೊಡಿ. ಓಕೆ, ಯಾರ ಹತ್ರ ಫೋನ್ ಕೊಡ್ಲಿ ಸರ್? ಕೊಡಿ, ನಾನೇ ಹೇಳ್ತೀನಿ ಸರಿಯಾಗಿ ಅವ್ರಿಗೆ, ಸ್ಟ್ರಿಕ್ಟ್ ಹೇಳ್ತೀನಿ. ಅಲ್ಲ, ಈಗ ನೀವು ಹೇಳೋದ್ರಿಂದ ಪ್ರಾಬಬ್ಲಿ ಇಲ್ಲಿ ಕೆಲಸ ಆಗಲ್ಲ. ಈಗ ಆಲ್ರೆಡಿ ಅರ್ಧ ಮಾಡ್ಬಿಟ್ಟಿದ್ದಾರೆ. ನಾನು ಇಲ್ಲಿ ರೆಸಿಸ್ಟ್ ಮಾಡಿ ಅದನ್ನ ಸ್ಟಾಪ್ ಮಾಡಿಸ್ತಾ ಇದ್ದೀನಿ. ಬಂದ್ರೆ ಇಲ್ಲಿ ಕೆಲಸ ಆಗುತ್ತೆ. ಇಲ್ಲ, ಅವರು ಅಡಮೆಂಟ್ ಆಗಿ ಬೇರೆ ಬಿಹೇವ್ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಫೋನ್ ಕೊಡಿ. ಈಗ ನಾವು ಸಿಟಿ ಟ್ರಾಫಿಕ್ ನಲ್ಲಿ ಬಂದು ಬರ್ಬೇಕು. ಇಲ್ಲಾಂದ್ರೆ ಬೆಳಗ್ಗೆ ಮಾರ್ನಿಂಗ್ ಬರ್ತೀವಿ ನಾವು. ಈಗ ಒಂದು ಕಂಪ್ಲೇಂಟ್ ಮಾಡಿದ್ಮೇಲೆ ನಾವು ಬೆಳಗ್ಗೆ ವಿಸಿಟ್ ಮಾಡೇ ಮಾಡ್ತೀವಿ ನಾವು. ಸರ್, ಬೆಳಗ್ಗೆ ಸಿನಾರಿಯೋನೇ ಚೇಂಜ್ ಆಗ್ಬಿಟ್ಟಿರತ್ತೆ. ಕಿಚನ್ ನ ಫುಲ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿರ್ತಾರೆ. ನಮ್ಮ ಶೆಡ್ಯೂಲ್ ಬೇರೆ ಇದೆ, ನಮ್ಮ FSL ಶೆಡ್ಯೂಲ್. ಅದ್ರ ಪ್ರಕಾರ ಅವ್ರು ಇಟ್ಕೊಳ್ಬೇಕು. ಅದ್ರ ಮೇಲೆ ನಾವು ನೋಟಿಸ್ ಕೊಡ್ತೀವಿ. ಸರಿ, ಇರಿ ಸರ್, ಇವ್ರಿಗೆ ಫೋನ್ ನಂಬರ್ ಫೋನ್ ಕೊಡ್ತಾ ಇದೀನಿ. ಒಂದು ನಿಮಿಷ. ಕಂಪ್ಲೇಂಟ್ ಮಾಡ್ರಿ, ಕಂಪ್ಲೇಂಟ್ ಹೇಳ್ತೀನಿ ರೇಟಿಂಗ್ ನಲ್ಲಿ. ಹಲೋ 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 ಹಾ ಹಲೋ, ಯಾರು ಮ್ಯಾನೇಜರ್ ಏನಪ್ಪ? ಹೌದು ಸರ್, ನಾವು ಫುಡ್ ಡಿಪಾರ್ಟ್ಮೆಂಟ್ ಅವ್ರು. ಯಾರು ಮಾತಾಡ್ತಾ ಇರೋದು? ಸುಬ್ರಹ್ಮಣ್ಯ ಏನಪ್ಪ, ನಾನೇ ಮಾತಾಡ್ತಾ ಇರೋದು. ವಿನಾಯಕ್ ಸರ್. ವಿನಯ್. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ಸ್ವತಃ ಶೀಲಾ ಅವರೇ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಶೀಲಾ ಅವರೇ, ನಿನ್ನೆ ಸಂಜೆ ಈ ಘಟನೆ ನಡೆದಂಥದ್ದು. ತಾವು ಊಟವನ್ನ ಆರ್ಡರ್ ಮಾಡ್ತೀರಿ, ಜಿರಳೆ ಸಿಗತ್ತೆ. ಸೊ ಏನಾಯ್ತು? ತಾವು ಹೋಟೆಲ್ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡಿದಾಗ ಏನ್ ಹೇಳ್ತಾರೆ? ಯಾವ ರೀತಿ ಬಿಹೇವ್ ಮಾಡಿದ್ರು ಅವರು?
ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಫಸ್ಟ್ಲಿ ಸುವರ್ಣ ನ್ಯೂಸ್ಗೆ ನನ್ನ ನಮಸ್ಕಾರಗಳು. ಸೊ ನಿನ್ನೆ ಮೈಸೂರು ಶೀಲಾ ದೀಪಕ್ ಅಡ್ವೊಕೇಟ್. ನಾನಿಲ್ಲಿ ಸುಮಾರು 16 ವರ್ಷದಿಂದ ಬ್ಯಾಂಗ್ಳೂರು ಹೈಕೋರ್ಟು ಆ್ಯಂಡ್ ಅದರ್ ಡಿಸ್ಟ್ರಿಕ್ಟ್ ಕೋರ್ಟ್ಸಲ್ಲಿ ಆ್ಯಸ್ ಎನ್ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿನ್ನೆ ಆ್ಯಸ್ ಯೂಶುವಲ್ ಕೋರ್ಟಿಂದ ಯೂಶ್ವಲಿ ನಾನು ಲಂಚ್ ತರ್ತೀನಿ ಮನೆಯಿಂದ, ನಿನ್ನೆ ತರೋಕ್ಕಾಗಿಲ್ಲ. ಸೊ ದಟ್ ಈಸ್ ದ ರೀಸನ್. ಎನಿವೇ ಇದು ಹೈಕೋರ್ಟ್ಗೆ ತುಂಬ ನಿಯರ್ ಇದೆ, ಹಾಗಾಗಿ ನಾನು ಮತ್ತು ನನ್ನ ಕ್ಲರ್ಕ್ ಹರೀಶ್ ಅಂತ ಇದ್ದಾರೆ, ಸೊ ಅವ್ರ ಜೊತೆ ನಾನು ಮತ್ತು ಅವರು ಹೋಗಿ ಊಟಕ್ಕೆ ಆರ್ಡ್ರ್ ಮಾಡ್ತೀವಿ. ಸೊ ಐ ಹ್ಯಾವ್ ಆರ್ಡರ್ ಫಾರ್ ಸ್ವೀಟ್ ಕಾರ್ನ್ ಸೂಪು ಆ್ಯಂಡ್ ಒಂದು ವಾಟ್ ಇಸ್ ದಟ್ ಮಸಾಲ ಪಾಪಡ್ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಪರೋಟ ಆರ್ಡ್ರ್ ಮಾಡಿದ್ದೆ. ಪರೋಟಾಗೆ ಕಾಂಬಿನೇಷನ್ ಬಂದುಬಿಟ್ಟು ಸೊ ಪನ್ನೀರ್ ಬಟರ್ ಮಸಾಲಾನ ಆರ್ಡ್ರ್ ಮಾಡಿದ್ದೆ. ಸೊ ಅವ್ರು ತಂದ್ಕೊಟ್ಟು ಸ್ವಲ್ಪ ಹೊತ್ತಾಯಿತು ಆ್ಯಂಡ್ ಅವ್ರು ತಂದುಕೊಟ್ರು. ನಾವು ಸೂಪ್ ಕುಡ್ದಿದ್ದಾಯಿತು. ದೆನ್ ಒಂದು ಪರೋಟ ತಿನ್ನೋ ಟೈಮ್ಗೆ ಅದು ಲಾಸ್ಟ್ ಆಗ್ತಿದೆ ಅನ್ನೋವಾಗ ನನಗೆ ಜಿರಳೆ ಇರೋದು ಕಾಣಿಸ್ತು. ಸೊ ಸಮ್ಟೈಮ್ಸ್ ಅದು ಆ ಥರ ವಾಟ್ ಇಸ್ ದಟ್, ಅದು ಕರ್ಬೇವು ಸೊಪ್ಪು ಕೂಡ ಅದೇ ಥರನೇ ಅನಿಸುತ್ತೆ, ಸ್ಪ್ರೆಡ್ ಆಗಿರುತ್ತೆ. ನಾನು ಅದಿರ್ಬೋದ ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅದನ್ನು ಸ್ವಲ್ಪ ದೂರ ತೆಗೆದು ಪ್ಲೇಟಿಂದ ನಾನು ನೋಡಿದಾಗ ಜಿರಳೆನೆ ಅದು ಕನ್ಫರ್ಮ್ ಆಗೋಯ್ತು. ಇಮಿಡಿಯೇಟಾಗಿ ನಾನು ಅಲ್ಲಿ ಮ್ಯಾನೇಜರ್ ಯಾರಿದ್ದಾರೆ ಹೋಟೆಲ್ ಮ್ಯಾನೇಜ್ಮೆಂಟರು ಅವ್ರನ್ನ ಕರೆದೆ. ಅವ್ರು ರಿಸೆಪ್ಷನಲ್ಲಿದ್ದರು, ಕರೆದೆ. ವಾಟ್ ಇಸ್ ದಿಸ್ ಅಂತ ಕೇಳಿದೆ. ಅವ್ರು ನೋಡಿದ್ರು, ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಜಿರಳೆ ಅಂತಲೇ ಗೊತ್ತಾಯಿತು. ಆ್ಯಂಡ್ ಅವರು ಬ್ಲ್ಯಾಂಕ್ ಆದರು, ಏನೂ ಮಾತಾಡಲಿಲ್ಲ ಆ ಮೊಮೆಂಟ್ಗೆ. ಅವರೇನು ರೆಸ್ಪಾಂಡ್ ಮಾಡಿಲ್ಲ. ನನಗೆ ಗೊತ್ತಾಯಿತು ಇವ್ರು ರೆಸ್ಪಾಂಡ್ ಮಾಡೋದು ಇಲ್ಲ ಅಂತ ನನಗೆ ಗೊತ್ತಾಯಿತು. ನಾನು ಇಮಿಡಿಯೇಟಾಗಿ ಫೋಟೋ ತೆಕ್ಕೊಂಡೆ. ಅದಾದಮೇಲಿಂದ ಕಿಚನ್ಗೆ ಹೋದೆ. ಆ ಥರ ಜಿರಳೆ ಎಲ್ಲ ವರ್ಸ್ಟ್ ಕಂಡೀಷನ್ ಇರೋ ಕಿಚನಲ್ಲಿ ಮಾತ್ರನೇ ಅದು ಬರೋದು. ಆವಾಗ ಹೋಗಿದ್ದ ಕೂಡಲೇ ಅದನ್ನು ನೋಡಿದೆ ಕಿಚನ್ನು. ಆ ರೋಡ್ ಸೈಡು ಆ ತಳ್ಳು ಗಾಡೀಲಿ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕಿಂತ ವರ್ಸ್ಟ್ ಆಗಿತ್ತು. ಅವರು ಫಾರ್ ಮೋರ್ ಬೆಟರ್. ಅವರು ತುಂಬ ನೀಟಾಗಿ ಅಟ್ಲೀಸ್ಟ್ ಅಷ್ಟಾದರೂ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಾವು ಆ ಹೋಟೆಲ್ಗೆ ಹೋಗೋದೇನೇ ಹೈಜೀನ್ಗೋಸ್ಕರ, ಓಕೆ, ಫುಡ್ ಕ್ವಾಲಿಟಿಗೋಸ್ಕರ. ಆ್ಯಂಡ್ ಅಲ್ಲಿ ಸಾವಿರಾರು ರೂಪಾಯಿ ಕೇಳ್ತಾರೆ. ನಾವೇನು ₹1 ಬಾರ್ಗೇನ್ ಮಾಡಿದ್ರೆ ಎಷ್ಟು ಕೇಳ್ತಾರೆ ಕೊಟ್ಟು ಬರ್ತೀವಿ, ಬಿಕಾಸ್ ಆಫ್ ದಟ್ ಹೈಜೀನ್. ಆ್ಯಂಡ್ ಇದೆಲ್ಲ ನೋಡುವಾಗ ಹೈಜೀನ್ ಇಲ್ಲ ಅನ್ನೋದು ಗೊತ್ತಾಯಿತು. ಇಮಿಡಿಯೇಟಾಗಿ 112 ಕಾಲ್ ಮಾಡಿದೆ. ಕಾಲ್ ಮಾಡಿದ ತಕ್ಷಣ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಹೊಯ್ಸಳ ಟೀಮ್ ಬಂತು. ಬಂದಿದ್ದಾದಮೇಲೆ ಫುಡ್ ಆಫೀಸರ್ ನೇಮ್ ಸರ್ಚ್ ಮಾಡೋಕ್ಕೆ ನೋಡಿದೆ. ಈವನ್ ಅವರೂ ಸರ್ಚ್ ಮಾಡಿದ್ರು. ಮತ್ತು ಗೂಗಲಲ್ಲಿ ಅದು ಅಷ್ಟು ನೀಟಾಗಿ ಸಿಕ್ಕಿಲ್ಲ, ಬೇರೆ ಯಾವುದೋ ನಂಬರ್ ಅಪ್ಲೋಡ್ ಆಗಿತ್ತು. ಆ್ಯಂಡ್ ಸಮ್ಹೌ ದೇ ಗಾಟ್ ಇಟ್ ಆ್ಯಂಡ್ ನನಗೆ ಕೊಟ್ಟರು. ಅವರೂ ಮಾತಾಡಿದ್ದಾರೆ ಹಿಂಗಾಗಿದೆ ಇನ್ಸಿಡೆಂಟ್ ಅಂತ ಹೇಳಿಬಿಟ್ಟು. ನನಗೂ ಫೋನ್ ನಂಬರ್ ಕೊಟ್ಟರು. ಅವರು ಸುಬ್ರಹ್ಮಣ್ಯ ಅಂತ ಫುಡ್ ಆಫೀಸರು. ಕಾಲ್ ಮಾಡಿ ಹೇಳಿದೆ ಈ ಥರ ಇದೆ ಅಂತ ಇನ್ಸಿಡೆಂಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಮಾಡಿದ್ಮೇಲೆ ಅವ್ರು ಏನು ಹೇಳಿದ್ರು, ಇವಾಗ ತುಂಬ ದೂರ ಆಯ್ತೀನಿ, ಬರೋಕ್ಕೆ 2 hours ಆಗುತ್ತೆ, ವೆಯ್ಟ್ ಮಾಡ್ತೀರಾ ಅಥವಾ ಇಲ್ಲ ನೀವು ನಾಳೆ ಬಂದುಬಿಡಿ ಅಂತ. ಪರವಾಗಿಲ್ಲ, ವೆಯ್ಟ್ ಮಾಡ್ತೀನಿ ಬನ್ನಿ ಅಂತಲೂ ನಾನು ಹೇಳಿದೆ. ಅವರು ಇಲ್ಲ ನಾಳೆ ಬರ್ತೀನಿ, ಏನಿದೆ ನಾನು ಅವ್ರಿಗೆ ಆ್ಯಕ್ಷನ್ ತೊಗೋತೀನಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಎಲ್ಲ ಹೇಳಿದ್ರು. ಇದೆಲ್ಲ ಆದಮೇಲೆ ವಾಪಸ್ಸು ಅಲ್ಲಿ ಒಳಗೆ ಹೋಗ್ತಿದ್ದಾಗೇ ಅವರು ಅದೆಲ್ಲ ಕ್ಲೀನ್ ಮಾಡೋಕ್ಕೆ ನೋಡಿದ್ರು. ಮತ್ತೆ ಕಿಚನು ನೀವು ಕ್ಲೀನ್ ಮಾಡಬೇಡಿ, ಫುಡ್ ಆಫೀಸರ್ ಬರ್ತಾರೆ, ಅದುವರೆಗೂ ಹಾಗೇ ಇರಲಿ ಅಂತ ಹೇಳಿದ್ರು. ಅವರು ಕೇಳ್ತಾ ಇರಲಿಲ್ಲ. ಆಮೇಲೆ ಮತ್ತೆ ಅವ್ರಿಗೇ ಕಾಲ್ ಮಾಡಿದೆ. ಸರ್ ನೀವು ನಾಳೆ ಬರ್ತೀನಿ ಅಂತ ಇದ್ದೀರಿ, ಈಗ ಆಲ್ರೆಡಿ ಅವ್ರು ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಸೊ ನಿಮಗೆ ಏನು ಇನ್ಸ್ಪೆಕ್ಟ್ ಮಾಡ್ತೀರಾ ನೀವು ಬಂದರೆ, ನಿಮಗೆ ಹೇಗೆ ಗೊತ್ತಾಗುತ್ತೆ ಸಿಚುವೇಶನು ಅಂತ ನಾನು ಕೇಳಿದೆ. ಹೇಳಿದ್ರು ಇಲ್ಲ ನೀವು ಫೋನ್ ಕೊಡಿ ಅವ್ರಿಗೆ, ನಾನು ತುಂಬ ಸ್ಟ್ರಾಂಗಾಗಿ ಮಾತಾಡ್ತೀನಿ ಅಂತಂದರು. ಆಯಿತು, ಕೊಟ್ಟೆ. ಏನು ಮಾತಾಡಿದ್ರು ಏನು ಕತೆನೋ, ಸರಿ ಆಯಿತು. ಮಾತಾಡಿದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಗೇನ್ ದೇವ್ ಸ್ಟಾರ್ಟೆಡ್. ನಾನೇನು ಮಾಡಿದೆ, ಸರಿ ಹೊರಡೋಣ ಅಂತ ಹೇಳಿಬಿಟ್ಟು ಅವರಿಗೆ ವಾಟ್ಸಪ್ ಮಾಡೋಕ್ಕೆ ಹೇಳಿದ್ರು ಅವರು ಸುಬ್ರಹ್ಮಣ್ಯ ಅವರು. ಕಂಪ್ಲೇಂಟ್ ವಾಟ್ಸಪ್ ಮಾಡಿ ನಾನು ನೆಕ್ಸ್ಟ್ ಡೇ ಆ್ಯಕ್ಷನ್ ತೊಗೋತೀನಿ ಅಂತ. ನಾ ಹೊರಡೋಕ್ಕೆ ಅಂತ ನನ್ನ ಬ್ಯಾಗ್ ಇತ್ತು. ನಾವು ಎಲ್ಲಿ ಕೂತ್ಕೊಂಡು ಫುಡ್ ಆರ್ಡ್ರ್ ಮಾಡಿದ್ವಿ ಅಲ್ಲಿ ನನ್ನ ಬ್ಯಾಗ್ ಇತ್ತು. ಬ್ಯಾಗ್ ತೊಗೊಳ್ಳೋಣ ಅಂತ ಹೋದಾಗ ಅವರು ಕಿಚನ್ ಕ್ಲೋಸ್ ಮಾಡಿಕೊಂಡು ಅದು ಉಜ್ಜಿ ತೊಳೆಯೋಕ್ಕೆ ಟ್ರೈ ಮಾಡ್ತಾಯಿದ್ರು. ಇಮಿಡಿಯೇಟಾಗಿ ಹೋದೆ ಕಿಚನ್ ಹತ್ರ ಹೋಗಿ ವಿಡಿಯೋ ಮಾಡ್ಕೊಳ್ಳೋಕೆ ನೋಡುವಾಗ ಆ ಟೈಮ್ಗೆ ಇನ್ನೂ 2 ಲೇಡಿ ಮ್ಯಾನೇಜ್ಮೆಂಟ್ ಅವ್ರು ಬಂದಿದ್ದರು. ಸೊ ಅವ್ರು ಬಂದು ಜೊತೆಗೆ ಇನ್ನೊಬ್ಬ ಜೆಂಟ್ಸ್ ಕೂಡ ಒಳಗಡೆ ಇದ್ದ, ಅವನು ಮ್ಯಾನೇಜ್ಮೆಂಟ್ ಅವನೇ ಇದ್ದ. ಸೊ ಹೋಗ್ತಿದ್ದಾಗೇ ನನಗೆ ದಬ್ಬಕ್ಕೆ ಟ್ರೈ ಮಾಡಿದ್ರು ಫಸ್ಟು. ಅವರು ವಿಲ್ ನಾಟ್ ಅಲೋ ಯು ಟು ದ ಕಿಚನ್ ಅದು ಇದು ಅಂತ ಹೇಳಿ. ಅಲ್ಲಿ ಏನೂ ಇಲ್ಲ, ಇಟ್ ಈಸ್ ಕ್ಲಿಯರ್ ಅಂತ ಹೇಳಿದ್ರೆ ಯಾಕೆ ನೀವು ನನ್ನನ್ನು ಅಲೋ ಮಾಡಲ್ಲ? ನಾನು ದಬ್ಬಿ ತಳ್ಳೋದೆ ಅಂತಾದರೆ ಆ ನೆಸೆಸಿಟಿ ತಾನೇ ಏನಿತ್ತು? ಅವರು ಡೋರ್ನ ಜೋರಾಗಿ ಕ್ಲೋಸ್ ಮಾಡಿ ನನ್ನನ್ನು ಬೀಳ್ಸಕ್ಕೆ ನೋಡಿದ್ರು. ಆ ಜೆಂಟ್ಸ್ ಇದ್ದಾರಲ್ಲ ಅವರು, ಇವರಿಬ್ರು ಟೆನಿಕಾಸ್ ನಾವು ಅಲೋ ಮಾಡಲ್ಲ, ಹಂಗಲ್ಲ, ನೋ ಯು ಹ್ಯಾವ್ ನೋ ರೈಟ್ಸ್ ಟು ಕಮ್ ಟು ದ ಕಿಚನ್ ಅದು ಇದು ಅಂದ್ಕೊಂಡು ಒಂದಷ್ಟು ಅವರು ಮಾತಾಡಿದ್ರು, ನಾನು ಮಾತಾಡಿದೆ. ಹಾಗೆ ವಿಡಿಯೋ ಮಾಡುವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಫುಡ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದಾಗ ಅವರು ಅಂತ ಸರಿಯಾಗಿ ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಬಟ್ ನಿಮ್ಗೆ ಈಗ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದಾಗ ಅವ್ರು ಇಮಿಡಿಯೇಟ್ಲಿ ಬರ್ತಾರೆ ಸ್ಪಾಟಿಗೆ. ಸೊ ಅವರಿಂದ ನಿಮಗೆ ಸಹಕಾರ ಸಿಗುತ್ತೆ. ಆದ್ರೆ ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಸಹಕಾರ ಸಿಗೋದಿಲ್ಲ. ಫೈನಲಿ ಎಲ್ಲಿಗೆ ಬಂತು ಈಗ ಆ ಪ್ರಕರಣ?
ಹಾಂ, ಇವಾಗ ಅವ್ರೇನಿದ್ದಾರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು ಅವ್ರು ಬಂದಾಗ ಇನಿಷಿಯಲಿ ನಾನು ಕಾಲ್ ಮಾಡಿದಾಗ ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿರಲಿಲ್ಲ, ಇಟ್ ವಾಸ್ ಅ ಸಿವಿಲ್ ಇನ್ ನೇಚರ್. ಅದಕ್ಕೆ ಅವರಿದ್ರು, ಅವ್ರ ಮುಂದೆನೇ ಇದೆಲ್ಲ ನಡೀತಾ ಇತ್ತು ಕೂಡ. ಆ್ಯಂಡ್ ಯಾವಾಗ ಅವ್ರು ದಬ್ಬಿ ತಳ್ಳಿ ಎಲ್ಲ ಮಾಡಿದ್ರು, ಸೊ ಆವಾಗ ಅದು ಕ್ರಿಮಿನಲ್ ಇನ್ ನೇಚರ್. ಸೊ ಇವರು ನಾನು ಪ್ರೊಟೆಕ್ಟ್ ಮಾಡೋಕ್ಕೆ ಬಂದರು ಪೊಲೀಸ್ ಸ್ಟೇಷನ್ ಅವರು. ಓಕೆ, ಫುಡ್ ಇನ್ಸ್ಪೆಕ್ಟರ್ ಬರಲಿಲ್ಲ, ಅವ್ರು ಇವತ್ತಿಗೂ ಬರಲೇ ಇಲ್ಲ. ಓಕೆ, ಅದನ್ನು ಆಮೇಲೆ ಮಾತಾಡ್ತೀನಿ. ಸೊ ಯಾವಾಗ ಈ ಥರ ಆಯಿತು, ದೆನ್ ನಾನು ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋದೆ. ಇವರು ದಬ್ಬಿದ್ದು ತಳ್ಳಿದ್ದು ಆ್ಯಂಡ್ ನನಗೆ ನೀನು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀಯಾ, ನಾನು ನೋಡ್ತೀನಿ ನಾಳೆಯಿಂದ, ನನಗೆ ಜಡ್ಜಸ್ ಗೊತ್ತಿದ್ದಾರೆ, ಜಡ್ಜಸ್ ಪಾಕೆಟಲ್ಲಿದ್ದಾರೆ ಅಂತ ಒಬ್ಳು ಲೇಡಿ ಹೇಳಿದಾಳೆ. ಅದೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ. ಓಕೆ, ಸೊ ಅಂದರೆ ಈ ಸ್ಟೇಟ್ಮೆಂಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅವಳು ಅಷ್ಟಲ್ಲಿ ಕಿತ್ಕೊಂಡು ಬಿಸಾಕಿದ್ಲು. ಆಮೇಲೆ ಜಡ್ಜಸ್ ಎಲ್ಲ ಪಾಕೆಟಲ್ಲಿದ್ದಾರೆ ಅಂದಿದ್ದು. ಬಟ್ ಅವಳು ನನ್ನ ತಳ್ಳಿದ್ದು, ದಬ್ಬಿದ್ದು, ಅಬ್ಯೂಸ್ ಮಾಡಿದ್ದು ಎಲ್ಲಾನು ವಿಡಿಯೋಸ್ ಇದೆ. ಅವಾಗವಾಗ ಲಾಯರ್, ನಿಮಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಂಥ ಪ್ರಕರಣದಲ್ಲಿ ಯಾವ ರೀತಿ ಆಕ್ಷನ್ ತಗೋಬೇಕು, ಯಾವ ರೀತಿ ಸ್ಟೆಪ್ ಇಡಬೇಕು ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀವು ಲಾಯರ್ ಅಂತ ಅವ್ರಿಗೆ ಗೊತ್ತಿದ್ರೂ ಸಹ ಈ ರೀತಿ ಅವ್ರು ಮಾತಾಡಿದ್ದಾರೆ ಅಂತ ಅಂದ್ರೆ ಇನ್ಯಾರೋ ಈ ಕಾನೂನಿನ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರು ಅಥವಾ ಅಂತ ವ್ಯಕ್ತಿಗಳು ಯಾರು ಪರಿಚಯ ಇಲ್ಲದವರು ಇಲ್ಲಿ ಹೋಗಿ ಈ ಥರದ ಇಶ್ಯೂ ಆದ್ರೆ ಅವ್ರ ಜೊತೆ ಇವ್ರುಗಳು ಹಾಗಾದ್ರೆ ಹೇಗೆ ನಡ್ಕೋತಾರೆ ಅಂತ. ಹೇಗೆ ನಡ್ಕೋತಾರೆ ಅಂದರೆ ನೆನ್ನೆ ನೋಡಿದ್ದು ನನ್ನ ಇನ್ಸಿಡೆಂಟ್, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಿದ್ದೀನಿ. ಡೆಫಿನೆಟ್ಲಿ ಅದು ಮರ್ಡರ್ ಆಗುತ್ತೆ. ಯಾರು ಗೊತ್ತಿಲ್ಲದೆ ಇರೋರು ಹೋಗ್ತಾರಲ್ಲ, ಅದು ಮರ್ಡರ್ ಆಗುತ್ತೆ. ಆ ಥರದ ಬಿಹೇವಿಯರ್ ಇರುತ್ತೆ. ನೆನ್ನೆ ನಂದು ಆಗ್ತಿತ್ತು, ಆ ರೇಂಜ್ಗೆ ಅವ್ರ ಬಿಹೇವಿಯರ್ ಇತ್ತು. ಜಸ್ಟ್ ಬಿಕಾಸ್ ನಾವು ಆಮ್ ಎನ್ ಅಡ್ವೊಕೇಟ್ ಅಂತ ಏನಾದ್ರು ಆ್ಯಕ್ಷನ್ ತಗೋತೀನಿ ಅಂತ ಅವ್ರೇನು, ಇವಾಗ ನಾನು ಹೇಗಿದ್ದೀನಿ, ನನ್ನನ್ನು ಹೇಗೆ ನೋಡ್ತಾ ಇದ್ದೀರಾ, ಹೀಗೆ ಯೂನಿಫಾರ್ಮಲ್ಲೇ ಇದೆ. ಇವಾಗ ಹೇಗೆ ಕೋರ್ಟಿಂದ ಬಂದು ನಿಮಗೆ ಬೈಟಿಂಗ್ ಕೊಡ್ತಾ ಇದ್ದೀನಿ, ನಾನು ಇದೇ ಥರನೇ ಇದ್ದೆ. ಮಧ್ಯಾಹ್ನ ಆಗಿರೋದ್ರಿಂದ ಊಟ ಮಾಡಿ ವಾಪಸ್ ಕೋರ್ಟಿಗೆ ಬರೋದಿತ್ತು ನನಗೆ, ಮತ್ತೆ ಕೆಲಸ ಇತ್ತು. ನಾನು ನನ್ನ ಕ್ಲರ್ಕ್ ವಾಪಸ್ ಬರ್ಬೇಕಂತಾನೆ ಬೈ ವಾಕೇ ಹೋಗಿದ್ವಿ. ಇದನ್ನ ನೋಡ್ತಾ ಹೋದ್ರೆ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಅವ್ರಿಗೆ ಯಾರ ಭಯವೂ ಕೂಡ ಇಲ್ಲ, ಅವರ ಹಿಂದೆ ಪ್ರಭಾವಿ ವ್ಯಕ್ತಿಗಳಿದ್ದಾರೆ. ಸೊ ಹಾಗಾಗಿ ಈ ರೀತಿ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಅದು ಒಂದು. ಮತ್ತೊಂದ್ ಕಡೆ ಈಗ ಫುಡ್ ಇನ್ಸ್ಪೆಕ್ಟರ್ ಇವತ್ತು ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಬಂದ್ರ, ಏನಾದ್ರು ಆಯ್ತಾ? ಬಂದಿಲ್ಲ. ನಾನು ಬೆಳಗ್ಗೆ ಎಕ್ಸಾಕ್ಟ್ಲಿ 8 ಇನ್ ಬಿಟ್ವೀನ್ 8:30 to 9 o'clock ಕಾಲ್ ಮಾಡಿದೆ. ಏನಕ್ಕೆ ಅಂದರೆ ನಿನ್ನೆ ಇದೆಲ್ಲ ಆಗಿ FIR ಮಾಡಿ ಮನೆಗೆ ಹೋಗೋರಿಗೆ ಇಟ್ ವಾಸ್ 9:45 ಇನ್ ದ ಸ್ಟೇಷನ್ ಓನ್ಲಿ. ನನಗೆ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ FIR ಎಲ್ಲ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇವಾಗೆಲ್ಲ ಆನ್ಲೈನ್ ಫೈಲಿಂಗ್ ಇದೆ. ಸೊ ಎಲ್ಲ ಆಗಿ ಕಂಪ್ಲೀಟ್ ಮಾಡಿ 10:30ಗೆ ನಾನು ಮನೆಗೆ ಹೋದೆ. ಆ ಟೈಮಲ್ಲಿ ನಾನು ಕಾಲ್ ಮಾಡೋದು ಸರಿ ಹೋಗಲ್ಲ ಅಂತ ಮಾಡಿಲ್ಲ. ಆ್ಯಂಡ್ ಮಾರ್ನಿಂಗ್ ಕಾಲ್ ಮಾಡಿಬಿಟ್ಟು ಇವಾಗ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಕೋರ್ಟ್ ಮುಗಿಸಿ ಫಸ್ಟ್ ರೌಂಡ್ ಆಗಿದ ತಕ್ಷಣನೇ ನಾನು ಬರ್ತೀನಿ, ಈ ಥರ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳೋಣ ಅಂತ ಕಾಲ್ ಮಾಡಿದೆ. ಈ ಡಿಡ್ ನಾಟ್ ಪಿಕ್ ದ ಕಾಲ್. ಆಮೇಲೆ 10:45ಗೆ ಒಂದ್ಸತಿ ನಾನು ಕಾಲ್ ಮಾಡಿದೆ, ಅವರು ಪಿಕ್ ಮಾಡಿಲ್ಲ. ಆ್ಯಂಡ್ ಎಕ್ಸಾಕ್ಟ್ಲಿ 11:36ಗೆ ನಾನು ಅವ್ರ ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿ ವಾಟ್ಸಪ್ ಕೂಡ ಮಾಡಿದ್ದೀನಿ. ಆ ವಾಟ್ಸಪ್ ಕೂಡ ರೆಸ್ಪಾಂಡ್ ಇಲ್ಲ. ಅದಾದ್ಮೇಲೆ ಕಾಲ್ ಬ್ಯಾಕ್ ಮಾಡಲಿಲ್ಲ. ನನಗೆ ಅವರು ಬರೋ ಯಾವ ಸೂಚನೆನೂ ಕಾಣ್ತಿಲ್ಲ. ತಾವು ಹೇಳಿದ್ರಿ ಪ್ರಭಾವಿ ವ್ಯಕ್ತಿ ಇಂಥವ್ರು ಇರ್ಬೋದು ಅಂತ ಹೇಳ್ಬಿಟ್ಟು, ಅವಳು ಜಡ್ಜಸ್ನ ಪಾಕೆಟಲ್ಲಿ ಇಟ್ಕೊಂಡಿದ್ದೀನಿ ಅಂತ. ಜಡ್ಜಸ್ನ ಸಾಮಾನ್ಯರನ್ನ ಕೇಳೋರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಶೀಲಾ ಅವರೇ, ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಹಂಚ್ಕೊಂಡ್ರಿ. ನೆಕ್ಸ್ಟ್ ಯಾರಾದರೂ ಕೂಡ ಈ ರೀತಿಯ ಪ್ರತಿಷ್ಠಿತ ಹೋಟೆಲ್ಗೆ ಹೋಗೋಕ್ಕೂ ಮುನ್ನ ನಿಜಕ್ಕೂ ಕೂಡ ಒಂದು ಕ್ಷಣ ಎಚ್ಚರ ವಹಿಸಿ, ಅಲ್ಲಿ ಯಾವ ರೀತಿ ಫುಡ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.